Hi Maklan, myself Krishnamurthy. Okay, we are learning second chapter of chemistry, that is structure of atoms. ನೋಡಿ ಮಕ್ಕಳ, ಈ ಚಾಪ್ಟರ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನು ನಾವು ಕಲಿತಾ ಇದ್ದೇವೆ. ಅದರಲ್ಲಿ ಫಸ್ಟ್ ನಾವು ನೋಡುವಂಥದ್ದು ಆಟಮ್. ಜಾನ್ ಡಾಲ್ಟನ್ in 1888 in 1808 ಇವನೇನ್ ಮಾಡ್ತಾನೆ, ಇಟ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ ಕೆನಾಟ್ ಬಿ ಫರ್ದರ್ ಡಿವೈಡೆಡ್ ಅಂತ ಹೇಳ್ತಾನೆ. ಅದಾದ್ಮೇಲೆ ಬರುವಂಥದ್ದು ಫಸ್ಟ್ ಅಟೆಂಪ್ಟ್ ಅವ್ನು ಮಾಡಿದ್ಮೇಲೆ ಆಟಮ್ ಅಂದ್ರೆ ಏನು, ಆಟಮ್ ಒಳಗಡೆ ಏನಿರುತ್ತೆ. ಫಸ್ಟ್ ಆಫ್ ಆಲ್ ಯಾವುದೇ ಆಟಮ್ ಅಂದ್ರೂ ಕೂಡ ಅದರದೇ ಆದಂಥ ರೇಡಿಯಸ್ ಇರಬೇಕು, ಅಥವಾ ಒಂದು ಸ್ಪೆರಿಕಲ್ ಬಾಡಿ ಇದೆ ಅಂದ್ರೆ ಅದರದೇ ಆದಂಥ ಒಂದು ರೇಡಿಯಸ್ ಇರಬೇಕು. ಹಾಗಾದ್ರೆ ಅಟಾಮಿಕ್ ರೇಡಿಯೈ ಆರ್ ಆಫ್ ದ ಆರ್ಡರ್ ಆಫ್ 10 to the power minus 8 centimeter ಅಥವಾ 1 ಆಮ್ಸ್ಟ್ರಾಂಗ್ಸ್ ಅಂತ ಬೇಕಾದ್ರೂ ಕರಿಬಹುದು. Correct? And the radii of nuclei are nearly 10 to the power minus 13 centimeter. ಹಾಗಾದ್ರೆ ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್ ಈಸ್ 10 to the power 5 times smaller than that of the radius of atom. ಅದಕ್ಕೇನೆ when we compare to the nucleus, ನೆನ್ಪಿಟ್ಕೊಳ್ಳಿ, when compared to the nucleus, atomic size is going to be very huge. 10 to the power 5 times, 1 lakh times it's going to be larger. ಅರ್ಥ ಮಾಡ್ಕೋಬೇಕು. ಓಕೆ, ಹಾಗಿದ್ಮೇಲೆ ಎಲೆಕ್ಟ್ರಾನ್ಸ್ ಬಗ್ಗೆ ಕಲಿಯೋದಾದ್ರೆ ಇಟ್ ವಾಸ್ ಡಿಸ್ಕವರ್ಡ್ ಬೈ ಸ್ಟೋನಿ. ಕರೆಕ್ಟ್? ಯಾವುದು? ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಅಂತ. ಹಾಗಾದ್ರೆ ಚಾರ್ಜ್ ಆನ್ ದಿಸ್ ಪಾರ್ಟಿಕಲ್ ಗೊತ್ತಿರಲಿ. ಚಾರ್ಜ್ ವಾಸ್ ಡಿಸ್ಕವರ್ಡ್ ಬೈ ಹೂಮ್? ಮೂಲಿಕನ್. By oil drop experiment ಅಂತ. Charge was minus 1.602 into 10 to the power minus 19 coulombs, or right, you can just take in another units also. Next, ಮಾಸ್ ಬಗ್ಗೆ ಹೇಳೋದಾದ್ರೆ ಒಂದು ಎಲೆಕ್ಟ್ರಾನ್ ಮಾಸ್ ಎಷ್ಟಿರುತ್ತೆ? 9.11 into 10 to the power minus 28 grams, ಅಥವಾ ಕೆಜಿ ನಲ್ಲಿ ಹೇಳೋದಾದ್ರೆ minus 31 kgs. Specific charge E by M ratio is called specific charge ಅಂತ ಕರೀತಾ ಇದ್ವಿ, and was discovered by Thomson. And ಅವ್ರು ಏನ್ ಹೇಳ್ತಾರೆ ನೋಡಿ, ಅದರ ವ್ಯಾಲ್ಯೂ ಬಂದ್ಬಿಟ್ಟು 1.76 into 10 to the power 8 coulombs per gram ಅಂತ. ರೇಡಿಯಸ್ ಅಂದ್ರೆ ಇಟ್ ಇಸ್ ಆಫ್ ದ ಆರ್ಡರ್ ಆಫ್ 10 to the power minus 15 centimeter. ಹಾಗಾದ್ರೆ ಎಲೆಕ್ಟ್ರಾನ್ದು ರೇಡಿಯಸ್ ಅಂಡ್ ಆಟಮ್ದು ರೇಡಿಯಸ್ ಕಂಪೇರ್ ಮಾಡಬಹುದು, ನೀವು ಗೊತ್ತಿರುತ್ತಲ್ವ. ಹಾಗೆ ಡೆನ್ಸಿಟಿ ತಗೊಂಡ್ರೆ 2.17 into 10 to the power 17 gram per cc. ಹಾಗಾದ್ರೆ ಮಾಸ್ ಆಫ್ ದ ಎಲೆಕ್ಟ್ರಾನ್ ಅಟ್ ಸ್ಪೀಡ್ v ಈಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ? m is equal to mass which is at rest divided by square root of 1 minus v divided by c whole square ಅಂತ ಹೇಳಿ. ಇದಷ್ಟು ಎಕ್ಸ್ಪ್ರೆಷನ್ಸ್ ಗೊತ್ತಿರಲಿ. ಹಾಗಾದ್ರೆ ಅಟಾಮಿಕ್ ಮಾಸ್ ಯೂನಿಟ್ ಇಟ್ ಈಸ್ ಈಕ್ವಲ್ ಟು ಎಷ್ಟು? 0.000548 AMU ಅಟಾಮಿಕ್ ಮಾಸ್ ಯೂನಿಟ್. ಹಾಗಾದ್ರೆ ವಿಚ್ ಇಸ್ ವೆರಿ ನೆಗ್ಲಿಜಿಬಲ್. ಹಾಗೆ ನೋಡ್ಕೊಳ್ಳಿ, ಮಾಸ್ ಆಫ್ 1 mole ಆಫ್ ದ ಎಲೆಕ್ಟ್ರಾನ್ ಇಸ್ 0.55 mg. ಹಾಗಾದ್ರೆ ಮಾಸ್ ಆಫ್ ಎಲೆಕ್ಟ್ರಾನ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್. ಹಾಗೆ ನೋಡಿ, ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಅಂತ, ಆರಿಜಿನೇಟೆಡ್ ಫ್ರಮ್ ಕ್ಯಾಥೋಡ್. ಕರೆಕ್ಟ್? ಹಾಗಾದ್ರೆ ಎಲೆಕ್ಟ್ರಾನ್ ಡಿಸ್ಕವರ್ಡ್ ಬೈ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಓನ್ಲಿ. ಹಾಗಾದ್ರೆ ಇವುಗಳ ಪ್ರಾಪರ್ಟೀಸ್ ಏನು? ಓಕೆ, ದೇ ಕ್ಯಾಸ್ಟ್ ಶಾಡೋ ಆಫ್ ದ ಆಬ್ಜೆಕ್ಟ್ ಇನ್ ದೇರ್ ಪಾತ್. ಅವು ಮೂವ್ ಆಗುವಾಗ ಅವುಗಳ ಒಂದು ಶಾಡೋನ ಅಲ್ಲಿ ಏನ್ ಮಾಡುತ್ತೆ, ಜನರೇಟ್ ಮಾಡ್ತಾ ಹೋಗುತ್ತೆ. ಅಂಡ್ ರೊಟೇಟ್ ಎ ಮೈಕಾ ವೀಲ್ ರಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎ ಡೈರೆಕ್ಷನ್ ಶೋಯಿಂಗ್ ನೆಗೆಟಿವ್ ಚಾರ್ಜ್ ಅಂತ. ಇದನ್ನ ಆಲ್ರೆಡಿ ಓದಿದ್ರೆ. ಕರೆಕ್ಟ್? ಹಾಗಾದ್ರೆ ಪ್ರೋಟಾನ್ ಬಗ್ಗೆ ನೋಡೋದಾದ್ರೆ ಇವುಗಳನ್ನ ಆನೋಡ್ ರೇಸ್ ಅಂತಲೂ ಕರೀತಾರೆ. ಇಟ್ ವಾಸ್ ಡಿಸ್ಕವರ್ಡ್ ಬೈ ಗೋಲ್ಡ್ ಸ್ಟೇನ್. Mass of the proton was found to be 1.672 into 10 to the power minus 24 grams, ಅಥವಾ 1.672 into 10 to the power minus 27 kg, or it can also be given as 1.00728 atomic mass unit. ನೆನ್ಪಿಟ್ಕೊಳ್ಳಿ, it is about 1837 times heavier than an electron. ಎಲೆಕ್ಟ್ರಾನ್ಗಿಂತಲೂ ಅಷ್ಟು ಟೈಮ್ಸ್ ಜಾಸ್ತಿ ಭಾರ ಇರುತ್ತೆ. ಚಾರ್ಜ್ ಬಗ್ಗೆ ಹೇಳೋದಾದ್ರೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಬಟ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಯಾವುದು? ಎಲೆಕ್ಟ್ರಾನ್ ಮತ್ತೆ ಈ ಪ್ರೋಟಾನ್. 1.602 into 10 to the power minus 19 coulombs. ಹಾಗೆ ಸ್ಪೆಸಿಫಿಕ್ ಚಾರ್ಜ್ಗೆ ಬಂದ್ರೆ ಇಟ್ ಈಸ್ 9.58 into 10 to the power 4 coulomb per gram.
ಅಂತಾರೆ. ಅದನ್ನ ನೋಡ್ಕೊಳ್ಳಿ. ಇದೇನ್ ಮಾಡುತ್ತೆ, ಇಟ್ ವೇರೀಸ್ ವಿತ್ ನೇಚರ್ ಆಫ್ ಗ್ಯಾಸ್ ಅಂಡ್ ಇಟ್ ಇಸ್ ಮ್ಯಾಕ್ಸಿಮಮ್ if H2 gas is used. Charger 1 mole of proton is going to be equal to 96,500 coulombs, or that is equal to 1 farad. ಹಾಗೆ ವಾಲ್ಯೂಮ್ ಬಗ್ಗೆ ಹೇಳೋದಾದ್ರೆ each atom is going to have 4 by 3 pi r cube ಯಾಕೆ spherical body ಇರುತ್ತೆ, and approximately is equal to 1.5 into 10 to the power minus 38 cm cube ಇರುತ್ತೆ, ಗೊತ್ತಿರಬೇಕು. ನ್ಯೂಟ್ರಾನ್ ಬಗ್ಗೆ ಹೇಳೋದಾದ್ರೆ discovered by Chadwick, okay, by bombarding beryllium or boron atoms with a high speed alpha particle. Alpha particle ಅಂದ್ರೆ ಹೀಲಿಯಂ ನ್ಯೂಕ್ಲಿಯಸ್ ಅಂತ ಅಷ್ಟೇ. ಯಾಕಂದ್ರೆ ಇರೋ 2 ಎಲೆಕ್ಟ್ರಾನ್ ಅನ್ನು ತೆಗೆದ್ರೆ ಅದನ್ನೇ ಆಲ್ಫಾ ಪಾರ್ಟಿಕಲ್ ಅಂತ ಕರೀತಾರೆ. ಅಲ್ಲೇ ಇದೆ ನೋಡಿ ಇಕ್ವೇಶನ್, ಬೆರಿಲಿಯಂ ಪ್ಲಸ್ ಹೀಲಿಯಂ ಗಿವಿಂಗ್ ರೈಸ್ ಟು ಕಾರ್ಬನ್ ಅಂಡ್ ನ್ಯೂಟ್ರಾನ್. ಹಾಗಾದ್ರೆ ಮಾಸ್ ಹೇಳೋದಾದ್ರೆ ಇಟ್ಸ್ ಮಾಸ್ ಈಸ್ 1.675 to 10 to the power minus 24 grams, approximately 1.008666 AMU, approximately equal to proton mass. It is heavier than proton by 0.18%. ಅಷ್ಟೇ, ಜಾಸ್ತಿ ಏನಿಲ್ಲ. ಡೆನ್ಸಿಟಿ ಬಗ್ಗೆ ಹೇಳೋದಾದ್ರೆ its density is 1.5 to 10 to the power 14 centimeter cube. Specific charge ಬಂದ್ರೆ 0 ಬರ್ತಾ ಇದೆ. ಹಾಗಾದ್ರೆ ಚಾರ್ಜ್ ಆಫ್ ನ್ಯೂಟ್ರಾನ್ is going to be what? 0. ಕರೆಕ್ಟ್ ಅಲ್ವಾ? ಇದಿಷ್ಟು ಕೆಲವೊಂದು ಕೀ ಪಾಯಿಂಟ್ಸ್. ನೋಡೋಣ. ಅದರ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂದ್ರೆ ಸುಮ್ಮನೆ ನಿಮ್ಮ ರೆಫರೆನ್ಸ್ ಗೆ ಕೊಟ್ಟಿದ್ದೇನೆ ಅಷ್ಟೇ. ಪಾಸಿಟ್ರಾನ್ ಇದೆ, ನ್ಯೂಟ್ರಿನೋ, ಆಂಟಿ ನ್ಯೂಟ್ರಿನೋ ಪಾರ್ಟಿಕಲ್, ಮೀಸಾನ್ಸ್ ಆರ್ ದೇರ್, ಓಕೆ, ಪಯಾನ್ಸ್ ಆರ್ ದೇರ್, ಕಾನ್ಸ್ ಆರ್ ದೇರ್, ಮಾಸ್, ಓಕೆ, ಅವುಗಳದ್ದು ಆಂಟಿ ಪ್ರೋಟಾನ್ ಆರ್ ದೇರ್, ಬಿ ಪಾರ್ಟಿಕಲ್ಸ್ ಆರ್ ದೇರ್. ಇವೆಲ್ಲ ಒಂದು ಸ್ವಲ್ಪ ಐಡಿಯಾ ಇಲ್ಲ. ಥಾಮ್ಸನ್ ಅಟಾಮಿಕ್ ಮಾಡೆಲ್ ಬಗ್ಗೆ ಹೇಳೋದಾದ್ರೆ ಅಟಮಿಸ್ಫಿಯರ್ of positively charged particles and number of electrons which are going to be distributed all around that particular atom. But it was disproved. Rutherford model ಹೇಳ್ಬೇಕಾದ್ರೆ he gave an experimental evidence for the presence of proton only at the center of the atom. ಅದನ್ನ ನಾವು Rutherford's model of an atom ಅಂತ ಕರೀತಾರೆ, Rutherford's experiment ಅಂತ. It is based on alpha particle scattering experiment. ಹಾಗಾದ್ರೆ only few ಅಂದ್ರೆ ಇಷ್ಟಂತೆ 1 out of 10,000 alpha particles were returned back from the gold foil. ಎಷ್ಟು ಥಿಕ್ನೆಸ್ ಇರುತ್ತೆ ನೋಡಿ, 0.10 to the power minus 4 mm millimeter thickness. ಹಾಗೆ ನೋಡೋದಾದ್ರೆ scattering of alpha particle is directly proportional to 1 divided by sin to the power 4 theta by 2. ಕನ್ಕ್ಲೂಷನ್ ತುಂಬಾ ಸಿಂಪಲ್. ಹಾಗಾದ್ರೆ ಆಟಮ್ ಕನ್ಸಿಸ್ಟ್ ಆಫ್ 2 ಪಾರ್ಟಿಕಲ್ಸ್, ಒಂದು ನ್ಯೂಕ್ಲಿಯಸ್ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ನ್ಯೂಕ್ಲಿಯರ್ ಪಾರ್ಟ್ ಅಂತ. ಹಾಗಾದ್ರೆ ಡ್ರಾಬ್ಯಾಕ್ಸ್ obviously ಗೊತ್ತು ನಿಮಗೆ, ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ದ ಸ್ಟೆಬಿಲಿಟಿ ಆಫ್ ದ ಆಟಮ್ ಅಂಡ್ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಂತ. ಇದೆಲ್ಲ ಬರೋದು ನೆಕ್ಸ್ಟ್ ಯಾವುದರಲ್ಲಿ, ಬೋರ್ಸ್ ಅಟಾಮಿಕ್ ಮಾಡೆಲ್ ಅಲ್ಲಿ. ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ನ್ಯೂಕ್ಲಿಯಸ್ ಇಟ್ಸ್ ಅ ಸ್ಮಾಲ್ ಹೆವಿ ಅಂಡ್ ಪಾಸಿಟಿವ್ಲಿ ಚಾರ್ಜ್ ಮೆಟೀರಿಯಲ್ ಲೊಕೇಟೆಡ್ in the center of the atom, and electrons are distributed in extra nuclear part of atom and revolve around the nucleus. ಸುತ್ತುತ್ತಾ ಇರುತ್ತೆ. Radius of the nucleus already goes to 1.5 to 10 to the power minus 13 centimeter to 6.5 to 10 to the power minus 13 centimeter ಅಂತ. ಅಂದ್ರೆ ನಾವು minus 13 centimeter ನಾವು ಫರ್ಮಿ ಅಂತ ಹೇಳ್ತೀವಿ. 1.5 ಇಂದ 6.5 ಫರ್ಮಿ ವರೆಗೂ ಇರ್ಬೋದು. ಜನರಲ್ ಆಗಿ ಹೇಳುವಾಗ ಈ ಫಾರ್ಮುಲಾ ನಮ್ಗೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. Rn, radius of nth orbital, is going to be given by is equal to r0 into a to the power 1 by 3 centimeter, where r0 is the proportionality constant with the value 1.4 into 10 to the power minus 30 and a is the mass number. ಗೊತ್ತಿಲ್ಲ. ಹಾಗಾದ್ರೆ ವಾಲ್ಯೂಮ್ ಆಫ್ ನ್ಯೂಕ್ಲಿಯಸ್ ಎಷ್ಟಂತೆ? ಇಟ್ ಇಸ್ ಆಫ್ ಅಬೌಟ್ 10 to the power minus 39 centimeter cube. ಓಕೆನಾ? ಅಂಡ್ ದಟ್ ಆಫ್ ಆಟಮ್ ಎಷ್ಟು ಬರ್ತಾ ಇದೆ? 1.1 into 10 to the power minus 24 centimeter cube. Density of the nucleus ಹೇಳೋದಾದ್ರೆ it is about 10 to the power 14 gram per centimeter cube. Diameter is going to be 1 fermi. Nucleus contains neutrons and protons, collectively called as what? Nucleons ಅಂತ ಕರಿತೀವಿ. ಹಾಗೆ ನೋಡೋದಾದ್ರೆ ಅಟಾಮಿಕ್ ನಂಬರ್ ಆರ್ ಮೋಸ್ಟ್ಲಿ ಪಾಸ್ಟುಲೇಟ್ಸ್ ಅಂತ. ಸಾಕು ನಮಗೆ ಅಟಾಮಿಕ್ ನಂಬರ್ ಅಂದ್ರೆ ಏನು? ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್, ದ ನಂಬರ್ ಆಫ್ ಪ್ರೋಟಾನ್ಸ್. ಮಾಸ್ ನಂಬರ್ ಅಂದ್ರೆ ದ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಆವರೇಜ್ ಅಟಾಮಿಕ್ ಮಾಸಸ್ ನ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ? ಲಾಸ್ಟ್ ಚಾಪ್ಟರ್ ಓದಿದ್ದೀವಿ.
Average atomic masses are calculated when there is a possibility of isotopes. Abundances ಒಂದು ಇನ್ನೊಂದಕ್ಕಿಂತ ಚೇಂಜ್ ಆಗಿರುತ್ತೆ. ಹಾಗಾದ್ರೆ ಐಸೋಟೋಪ್ಸ್ ಅಂದ್ರೆ ಏನು? ದೇ ಹ್ಯಾವ್ ದ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. Oxygen 16 is there, correct? Oxygen 17 and oxygen 18. They were discovered by Soddy in 1911. Isobars ಅಂದ್ರೆ ಏನು? They have the same mass number but different atomic numbers. Examples are there. Isotones ಅಂದ್ರೆ they have the same number of neutrons. Atomic number ಆದ್ರೂ ಏನಿರಲಿ, ಮಾಸ್ ನಂಬರ್ ಆದ್ರೂ ಏನಾದ್ರೂ ಇಟ್ಕೊಳ್ಳಿ. ಅಂಡ್ ಐಸೋಡಯಾಫರ್ಸ್ ಅಂತ ನೆನ್ಪಿಟ್ಕೋಬೇಕು. ಐಸೋಡಯಾಫರ್ಸ್ ದೇ ಆರ್ ಅಥವಾ ಆಟಮ್ಸ್ ಆರ್ ಹ್ಯಾವಿಂಗ್ ಸೇಮ್ ಐಸೋಟೋಪಿಕ್ ನಂಬರ್ ಅಂತ. ಓಕೆ, ರೈಟ್. ಅಂದ್ರೆ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂದ್ರೆ ಏನು? The species which are having same number of electrons ಅಂತ. ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಇದೆ ಅಂಡ್ ಸೈನೈಡ್ ಇದೆ. ಕಾರ್ಬನ್ ನಲ್ಲಿ 6 ಎಲೆಕ್ಟ್ರಾನ್ಸ್ ಇದ್ರೆ ಆಕ್ಸಿಜನ್ ಅಲ್ಲಿ 8, ಟೋಟಲ್ ಆಗಿ ಎಷ್ಟಾಯ್ತು? ಕರೆಕ್ಟ್, 14 ಎಲೆಕ್ಟ್ರಾನ್. ಕಾರ್ಬನ್ ಅಲ್ಲಿ 6, ನೈಟ್ರೋಜನ್ ಅಲ್ಲಿ 7, ಅದ್ರ ಜೊತೆ ಇನ್ನೂ ಒಂದು ಎಲೆಕ್ಟ್ರಾನ್ ಆಡ್ ಆಗಿದೆ 8, ಮೈನಸ್ ಇದೆಯಲ್ಲ. ಸೊ ಟೋಟಲ್ ಎಷ್ಟಾಗುತ್ತೆ? 14. ಹಾಗಾದ್ರೆ ಅವೆರಡು ಕೂಡ ಏನನ್ಬೋದು? ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್. ಹಾಗೆ ನೋಡಿ, ionic size of isoelectronic species on P/E effective nuclear charge ಅಂತ ಕರಿತೀವಿ, ಗೊತ್ತು. ಹಾಗಾದ್ರೆ ionic size directly proportional to 1 divided by effective nuclear charge. Effective nuclear charge ತುಂಬಾ ಕಮ್ಮಿ ಇದೆ ಅಂದ್ರೆ ಏನಾಗುತ್ತೆ? that is going to giving rise to high ionic radius. ಕ್ವಾಂಟಮ್ ಥಿಯರಿ ಬಗ್ಗೆ ಹೇಳಬೇಕಾದ್ರೆ each energy, ಹಾಗಾದ್ರೆ it is going to explain about what? Discrete units ಅಥವಾ discrete packets of energy. ಅದನ್ನ ನಾವು ಫೋಟಾನ್ ಅಥವಾ ಕ್ವಾಂಟಮ್ ಅಂತ ಕರಿತಾ ಇದೀವಿ, ಕರೆಕ್ಟ್? ಹಾಗಾದ್ರೆ ಫೋಟಾನ್ ಇಸ್ ನಾಟ್ ಎ ಮೆಟೀರಿಯಲ್ ಬಾಡಿ, ಇಟ್ ಈಸ್ massless bundle of energy. Energy associated with each photon is going to be given by Planck's ಏನ್ ಕೊಡ್ತಾರೆ ನೋಡಿ, is equal to h into nu. h nu ಅಂದ್ರೆ ಏನು? frequency that is going to be given by c by lambda. ಆಗ್ತಿದೆಯಾ? ರೈಟ್. ಹಾಗಾದ್ರೆ ಇನ್ ಟರ್ಮ್ಸ್ ಆಫ್ ಮಲ್ಟಿಪಲ್ಸ್ ಆಫ್ ಏನಂತ ಕರಿತೀವಿ, ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ಕ್ವಾಂಟಮ್ ಏನ್ ಹೇಳ್ಬೋದು? h nu when n is equal to what? 1 nh nu ಅಂತ ಹಾಕೋದು, ತೊಂದರೆ ಇಲ್ಲ. 2h nu 3h nu ಆ ತರ ಹೋಗುತ್ತೆ. ಹಾಗಾದ್ರೆ ಇಂಟೆನ್ಸಿಟಿ ಆಫ್ ಲೈಟ್ ಅಂದ್ರೆ ಏನು? ಇಂಟೆನ್ಸಿಟಿ ಆಫ್ ಲೈಟ್ ಅಂದ್ರೆ ನೋಡಿ, ಇಟ್ ಇಸ್ ಡಿಫೈನ್ಡ್ ಆಸ್ ನಂಬರ್ ಆಫ್ ಫೋಟಾನ್ಸ್ ಫಾಲಿಂಗ್ ಪರ್ ಯೂನಿಟ್ ಏರಿಯಾ ಪರ್ ಸೆಕೆಂಡ್ ಅಂತ. ಓಕೆ, ದೆನ್ electromagnetic radiation already ನಿಮಗೆ ಗೊತ್ತು. ಅಂದ್ರೆ different light radiations are going to be arranged based on their wavelength or based on their frequencies. Wavelength ಅಂದ್ರೆ ಏನು? It is distance between the interrupts or crest. Frequency ಅಂದ್ರೆ the number of waves which are passing through a particular point in 1 second. Velocity ಅಂದ್ರೆ distance traveled by the light ಅಥವಾ wave in 1 second. ಅದರ ಯೂನಿಟ್ ಏನ್ ಬರ್ತದೆ ನೋಡಿ, ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ c is equal to nu lambda. Wave number ಅಂದ್ರೆ ಏನು? It is the number of wavelengths per centimeter which is or it is equal to inverse of wavelength. Nu bar is equal to 1 by lambda. Then amplitude ಅನ್ನೋ ಒಂದು ವರ್ಡ್ ಬರುತ್ತೆ, ಸೆಂಟೆನ್ಸ್ ನೋಡ್ಕೊಳ್ಳಿ ಒಂದ್ಸಲ. It is the height of the crest or trough. Square of the amplitude determines the amount of energy carried by the wave. Okay, then these are the electromagnetic spectrum: cosmic rays, alpha, gamma rays, X-ray, UV, visible, infrared, microwave and radio wave. ಈ ಫ್ರೀಕ್ವೆನ್ಸಿಗಳದ್ದು ತುಂಬಾ ರೋಲ್ ಇರುತ್ತೆ, ನೀವು ನೆನಪಿಟ್ಕೊಳ್ಳೇಬೇಕು. ಅಟಾಮಿಕ್ ಸ್ಪೆಕ್ಟ್ರಮ್ ಅಂತ ತಗೊಂಡ್ರೆ, ಹಾಗಾದ್ರೆ atom of different elements emit electromagnetic radiations of different frequencies when excited by heat, passing current or electric discharge. Arrangement of these radiations in decreasing order of frequencies is called as what? Atomic spectrum ಅಂತ ಕರೀತಾರೆ. ಹಾಗೆ ನೋಡಿ, ಒಂದಷ್ಟು ಯಾವುದು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್. ಡಿಸ್ಪರ್ಷನ್ ಹಾಗಾದ್ರೆ ಏನು? ಇಟ್ಸ್ ಅ ಫೆನಾಮಿನನ್ ಆಫ್ ಸ್ಪ್ಲಿಟಿಂಗ್ ಆಫ್ ಬೀಮ್ ಆಫ್ ಲೈಟ್ into radiations of different frequencies. ಯಾವಾಗ? after passing through a prism is called as what? Dispersion. Continuous spectrum ಅಂದ್ರೆ it is obtained by passing sunlight through a prism. The light is dispersed or resolved, okay, or resolved into continuous spectra of colors from violet to red. It contains radiations of all the frequencies. ಎಲ್ಲವೂ ಇರುತ್ತೆ ಅದರೊಳಗಡೆ.
ಲೈನ್ ಸ್ಪೆಕ್ಟ್ರಮ್ ಅಂದ್ರೆ ಏನು? It is the atomic spectrum of an element which consists of number of bright lines separated by dark bands. ಹಾಗಾದ್ರೆ ಅಟಾಮಿಕ್ ಸ್ಪೆಕ್ಟ್ರಮ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ವಾಟ್? ಲೈನ್ ಸ್ಪೆಕ್ಟ್ರಮ್. ಅಂದ್ರೆ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂಡ್ ಎಮಿಷನ್ ಸ್ಪೆಕ್ಟ್ರಮ್ ಅಂದ್ರೆ ಏನು? ಇದ್ರ ಬಗ್ಗೆ ಐಡಿಯಾ ಇರಲಿ, ಮುಂದೆ ಹೋಗೋಣ. ಹೈಡ್ರೋಜನ್ ಸ್ಪೆಕ್ಟ್ರಮ್ಗೆ ನಾವು ಹೇಳೋದಾದ್ರೆ ದೇರ್ ಆರ್ ನಮ್ಗೆ ಗೊತ್ತು 5 ಸೀರೀಸ್ ಆಗುತ್ತೆ. ಲೈಮನ್, ಬಾಮರ್, ಪ್ಯಾಷನ್, ಬ್ರಾಕೆಟ್, ಪೀಫರ್ ಸೀರೀಸ್ ಅಂತ. ಹಾಗಾದ್ರೆ ನಾವು ಎಲ್ಲೆಲ್ಲಿ ಆರಿಜಿನ್ ಆಗುತ್ತೆ ಅಂತ ಬೇಕಲ್ಲ. ಓಕೆ, ಫಸ್ಟ್ ಒನ್ ಲೈಮನ್ UV, ಬಾಲ್ಮರ್ ವಿಸಿಬಲ್, ಪ್ಯಾಷನ್, ಬ್ರಾಕೆಟ್, ಪೀಫರ್ ಸೀರೀಸ್ ಆಲ್ ಆರ್ ಗೋಯಿಂಗ್ ಟು ಬಿ ವಾಟ್? Yes, infrared radiations. Again, in Balmer series of hydrogen spectrum, the first line, third energy level in the second energy is known as L alpha, and the second line, fourth in the second line, that is going to be L beta. Wavelength of the light spectrum is given by the expression. Note nu bar is equal to 1 by lambda, that is equal to R into H. Sorry, RH into Z square. RH ಅಂದ್ರೆ Rydberg constant ಅಂತ ಹೇಳಿ. Z ಅಂದ್ರೆ atomic ಅಥವಾ charge of the nucleus. N1 and N2 which are going to indicate the electronic levels involved in the transition. Nu bar ಅಂದ್ರೆ ಗೊತ್ತು wave number ಅಂತ. ಹಾಗಾದ್ರೆ Rydberg constant ಗೆ ವ್ಯಾಲ್ಯೂ ಏನು ಬರುತ್ತೆ ನೋಡಿ? 2 pi square m into e to the power 4, correct? CH cube. ಹಾಗಾದ್ರೆ ಟೋಟಲ್ ಆಗಿ ಮಾಡಿದ್ರೆ Rydberg constant is going to be what? 109677.76 per centimeter. Okay, right. Also for hydrogen, V ಅಥವಾ nu is equal to 3.29 into 10 to the power 15 into 1 by n1 square minus 1 by n2 square per second, where nu is the frequency. ಈ ಫಾರ್ಮುಲಾಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಹಾಗಾದ್ರೆ ಫಾರ್ ಕ್ಯಾಲ್ಕುಲೇಷನ್ ಆಫ್ ಲಾಂಗೆಸ್ಟ್ ವೇವ್ ಲೆಂತ್ ಲೈನ್ use n to nearest, and for the shortest wavelength line use n to infinite. Okay, last line of spectrum is called as series limit. Last line in the shortest wavelength and high energy, when n2 is equal to infinity, we get the last wavelength. Formula is 1 by lambda, or nu bar is equal to RH square by n1 square. Okay, right. Number of lines in a transition. Very simple. Mathematical formula for number of lines is as follows. Again, we have this number of lines is equal to what? N2 minus N1 into N2 minus N1 plus 1 all divided by 2. This is the number of lines. A perfect black body is the one which absorbs all the radiation and also which emits all the types of radiations which is already absorbed. Photoelectric effect of the bulb. The phenomenon of ejection of electrons from the surface of a metal when light of suitable frequency strikes on it is called as what? Photoelectric effect ಅಂತ ಕರೀತಾರೆ. ಅಲ್ಲಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಒಂದು ಬರುತ್ತೆ, ನೋಡ್ಕೊಳ್ಳಿ. ಯೂಶಲ್ ಆಗಿ ಒಂದು ಎಲೆಕ್ಟ್ರಾನ್ ಅನ್ನ ಅದರ ಜಾಗದಿಂದ ಹೊರಗಡೆ ಕಳಿಸೋದಕ್ಕೆ ಒಂದಷ್ಟು ಮಿನಿಮಮ್ ಎನರ್ಜಿ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ಒಂದು 100 ಕಿಲೋ ಜೌಲ್ಸ್ ಬೇಕು ಅದಕ್ಕೆ ಹೊರಗಡೆ ಹೋಗೋದಕ್ಕೆ ಅಂದ್ರೆ, ಯು ಆರ್ ಸಪ್ಲೈಂಗ್ 99 ಕಿಲೋ ಜೌಲ್ಸ್, ನೋ, ಅದು ಹೊರಗಡೆ ಹೋಗಲ್ಲ. 100 ಕಿಲೋ ಜೌಲ್ಸ್ ಎನರ್ಜಿನ ಸಪ್ಲೈ ಮಾಡಿದ್ರೆ ಅಥವಾ ಅಷ್ಟು ಎನರ್ಜಿ ಇರೋ ರೇಡಿಯೇಷನ್ಸ್ ಅನ್ನ ಪಾಸ್ ಮಾಡಿದ್ರೆ ಎಲೆಕ್ಟ್ರಾನ್ಸ್ ವಿಲ್ ನಾಟ್ ಬಿ ಗೋಯಿಂಗ್ ಔಟ್ ಸೈಡ್. ಅದೇ ಅಷ್ಟೇ ಇದ್ದಿದ್ರೆ 100 ಕಿಲೋ ಜೌಲ್ಸ್ ಇದ್ದಿದ್ರೆ ನೀನು ಸಪ್ಲೈ ಮಾಡೋ ಎನರ್ಜಿ ಕೂಡ ಎಲೆಕ್ಟ್ರಾನ್ಸ್ ಹೊರಗಡೆ ಹೋಗ್ತಾ ಇತ್ತು. ಅದೇ ನೀನೇನಾದ್ರೂ ಮಿನಿಮಮ್ ಎನರ್ಜಿನ ಕೇಳ್ತಾ ಇರೋದು 100 ಡಿಗ್ರಿ ಅಥವಾ 100 ಕಿಲೋ ಜೌಲ್ಸೇ ಬೇಕು, 100 ಡಿಗ್ರಿ ಎಲ್ಲ 100 ಕಿಲೋ ಜೌಲ್ಸೇ ಬೇಕು ಎನರ್ಜಿ ಅನ್ನೋದಾದ್ರೆ ಇಲ್ಲಿ ಹರ್ಟ್ಸ್ ಅಲ್ಲಿ ಇರ್ತಾರೆ, ಆಮೇಲೆ ನೋಡ್ಕೊಂಡು ಅಷ್ಟಾದ್ರೂ ಬೇಕು ಮಿನಿಮಮ್, ಅಥವಾ ಅದಕ್ಕಿಂತ ಜಾಸ್ತಿ ಇದು ನಡೆಯುತ್ತೆ ಅಂದ್ರೆ ಅರ್ಥ ಏನದು ಅಲ್ವಾ? ರೈಟ್. ಹಾಗಿದ್ರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇಸ್ ದ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಟು ಕಾಸ್ ದ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಇಸ್ ಕಾಲ್ಡ್ as what? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಹಾಗಾದ್ರೆ ವರ್ಕ್ ಫಂಕ್ಷನ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಇ ಮೈನಸ್ ಈಟಾ. ಈಟಾ ಅಂದ್ರೆ ಏನು? ಸಾರಿ, 5. ಹಾಗಾದ್ರೆ 5ಗೆ ಮೀನಿಂಗ್ ಇದೆ ಏನಂತ, ಹೌದಾ? ರೈಟ್. ಹಾಗಾದ್ರೆ ವರ್ಕ್ ಫಂಕ್ಷನ್ ಅಂತ ಕರಿತಾ ಇದೀವಿ. ಓಕೆ, ರೈಟ್. ಹಾಗಿದ್ರೆ ಈಸ್ ಈಕ್ವಲ್ ಟು H2 ನಮ್ಗೆ ಗೊತ್ತು, ಸೇಮ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಮಾಡಿದೀವಿ ಅಷ್ಟೇ, ಇನ್ನೇನಿಲ್ಲ. ಹಾಗಾದ್ರೆ
Energy is equal to kinetic energy plus work function ಅಂತ ಹೇಳ್ಬೋದಲ್ವಾ. Then Bohr's model of an atom. ಹಾಗಿದ್ರೆ ಮಕ್ಕಳ ನೋಡ್ಕೊಳ್ಳಿ ಇಲ್ಲಿ Bohr's model of an atom ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಈ postulates ಗಳೇ. ಹಾಗಾದ್ರೆ electrons revolve around the nucleus only in certain selected orbitals are called as energy, right? Energy levels ಅಥವಾ energy shells ಅಂತ ಕರೀತಾರೆ. Electrons can move only in those circular paths where angular momentum of whole number and they are the multiple of h by 2 pi. ಅದರೇನರ್ಥ mvr is equal to nh by 2 pi. Or simply an integral number of lengths should fit in given electron orbit for of radius r. That is n lambda is equal to 2x into r. ಹಾಗಾದ್ರೆ ಎಲೆಕ್ಟ್ರಾನ್ಸ್ ಎನರ್ಜಿ ಇನ್ ಅ ಪರ್ಟಿಕ್ಯುಲರ್ ಆರ್ಬಿಟ್ ಈಸ್ ಕಾನ್ಸ್ಟೆಂಟ್. ಒಂದು ಆರ್ಬಿಟಲ್ ಇದೆ ಅಂದ್ರೆ ಅಷ್ಟು ಸುತ್ತದಲ್ಲಿ ಸರ್ಕಲ್ ಅಲ್ಲಿ ಎಷ್ಟಾದ್ರೂ ಇಟ್ಕೊಳ್ಳಿ ಎನರ್ಜಿ ಎಲ್ಲದಕ್ಕೂ ಏನಾಗಿರುತ್ತಂತೆ ಸೇಮ್ ಆಗಿ ಇರುತ್ತಂತೆ. ಓಕೆ, ಹಾಗಿದ್ರೆ ನೋಡಂತೆ ಇಲ್ಲಿ electronic energy is negative because at infinite distance there is no interaction between the electron and nucleus, thus energy is zero. Why? When we or when close to nucleus attraction takes place, energy is released and it becomes negative as it was already zero. ಅದಕ್ಕೋಸ್ಕರನೇ E2 minus E1 is greater than E3 minus E2 is greater than E4 minus E3. Either energy of electron in nth orbit is given by simplest formula En is equal to minus 13.6 Z square by n square electron volt ಅಂತ ಹೇಳಿ. ಓಕೆ, ರೈಟ್. ಹಾಗಾದ್ರೆ ಇಲ್ಲಿ ಹೇಳೋದಂದ್ರೆ ಪರ್ಮಿಟಿವಿಟಿ ಅಂತ 4 pi epsilon naught. ಓಕೆ, ರೈಟ್. ಹಾಗಾದ್ರೆ k is equal to 1 by 4 pi epsilon naught, the numerical value of permittivity factor, and 4 pi epsilon naught is equal to 1.11264 into 10 to the power minus 10 c square n square a to the power minus 1 m to the power minus 2. In CGS that is k is equal to 1 only. Radius ನೋಡ್ಕೊಂಬನ್ನಿ, ಇಲ್ಲಿ ಎಕ್ಸ್ಪ್ರೆಷನ್ಸ್ ಗಳನ್ನು ನೋಡಬೇಕು. Radius of nth orbit is given by n square h square divided by 4 pi square m into e square zk. ಓಕೆನಾ, ರೈಟ್. ಹಾಗಿದ್ರೆ ಇದನ್ನ ನಾವು ಜನರಲ್ ಆಗಿ ತಗೊಂಡ್ರೆ a ನಾಟ್ ಇಂಟು n ಸ್ಕ್ವೇರ್ ಬೈ z ತಗೋಬೋದಲ್ವಾ, ರೈಟ್. ಹಾಗಾದ್ರೆ ವೆಲಾಸಿಟಿ ಏನ್ ಬರುತ್ತೆ ನೋಡಿ, nh by 2 pi m r. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2.19 into 10 to the power 8 into z divided by n. ಹಾಗಾದ್ರೆ the velocity of electron in the first orbit of hydrogen is ಅಂತ ಕೇಳಿದ್ದಾರೆ, ರೈಟ್. 1 divided by 137 of the velocity of the light. ಗೊತ್ತಿರಬೇಕು. Kinetic energy of the electron in nth orbit is given by ಅಲ್ಲೇ ಕೊಟ್ಟಿದ್ದಾರೆ. Kinetic energy is equal to what? 13.6 into z square divided by n square electron volts ಅಂತ ಹೇಳಿ. ಹಾಗಾದ್ರೆ potential energy of the electron in the nth orbit ಏನು ಬರ್ತದೆ, EP is equal to minus 27.2 into z square by n square electron volt. And the total energy of the electron in the nth orbit is given by very simple formula En is equal to minus 13.6 into z square by n square ಅಂತ ಹೇಳಿ. ಓಕೆ, ರೈಟ್. ನಂಬರ್ ಆಫ್ ರೆವಲ್ಯೂಷನ್ಸ್ ಬಗ್ಗೆ ಒಂದು ಸ್ವಲ್ಪ ಇದೆ. Vn divided by 2 pi Rn. ಅದೇನಂತೆ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಇನ್ nth orbit divided by circumference of of the nth orbit. The angular velocity is that is going to be equal to v by r, right? Angular momentum is equal to mvr. Number of spectral lines when electron jumps from the nth orbit to the ground level ಅಂದ್ರೆ n into n minus 1 divided by 2. Okay, then the electron's energy is generally expressed in kilocalorie or kilojoule per mole or in electron volts ಅಂತ ಕರೀತಾರೆ. Actually one okay, electron volt is equal to ಎಷ್ಟು joules ಕೇಳಿದ್ದಾರೆ.
1.60 to 10 to the power minus 19 joules. Some important values they have given. Okay, you should go through that. Then limitations. It cannot explain Z1 effect, ಅಂದ್ರೆ splitting of spectral lines under magnetic field and electric field Stark effect. ಎರಡನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಕೊಟ್ಟಿರೋದು ಸೊಮರ್ ಫೀಲ್ಡ್ ಮಾಡೆಲ್ ಅಂತ ಹೇಳಿ, ಇದು ಸಿನಾಪ್ಸಿಸ್ ಅಲ್ಲಿ ಇರುತ್ತೆ, ಓದ್ಕೋಬೇಕು. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಬಂದರೆ, ಇಟ್ ವಾಸ್ ಡೆವಲಪ್ಡ್ ಇಂಡಿಪೆಂಡೆಂಟ್ಲಿ ಬೈ ವಾರ್ನರ್, Heisenberg and Erwin Schrödinger and takes into account the dual behavior, okay, right, of matter. Planck's quantum theory successfully explains ಏನಂತೆ photoelectric effect, ಮೊದಲನೇ black body radiation, line spectra, and variation of heat capacity of solids with temperature. ಡಿ ಬ್ರಾಗ್ಲಿ ಪ್ರಿನ್ಸಿಪಲ್ ಏನು ಹೇಳುತ್ತೆ ನೋಡ್ಕೊಂತ ಬರೋಣ. ಓಕೆ, proposes that just as radiations have particles nature, the material particles are also associated with wave number. ಅಂದರೆ ಡಿ ಬ್ರಾಗ್ಲಿ ವೇವ್ ಅಂತ ಏನು ಬರ್ತದೆ ನೋಡಿ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ಇಂಟು ಬಿ, ಅಂದರೆ ಎಚ್ ಬೈ ಪಿ ಅಂತಲೂ ತಗೋಬಹುದು. ಎಚ್ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಎಮ್ ಅಂದ್ರೆ ಮಾಸ್ ಆಫ್ ದ ಆಬ್ಜೆಕ್ಟ್, ಬಿ ಅಂದ್ರೆ ವೆಲಾಸಿಟಿ, and this equation is also called as de Broglie's equation. Okay, right. ಹಾಗಾದ್ರೆ ಡೇವಿಸನ್ ಅಂಡ್ GERMER'S experiment. Okay, ಇದೆಲ್ಲ ಇಲ್ಲಿ ಹೈಸನ್ಬರ್ಗ್ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ ಅಂತ. It is not possible to determine simultaneously the position and momentum of small moving subatomic particles. Okay, right. ಹಾಗಾದ್ರೆ ನಾವು ಈಗ ನೋಡ್ತಾ ಎಕ್ಸಾಂಪಲ್ ನೋಡಿ, H ಪ್ಲಸ್ ಇದೆ, He ಪ್ಲಸ್ ಕೂಡ ಇದೆ, ರೈಟ್. ಹಾಗಾದ್ರೆ ನೋಡ್ತಾ ಬನ್ನಿ, ಬಿ alpha n particles such as electrons with entire certainty. Mathematically, plus or minus delta x into delta p, that is greater than or equal to h by 4 pi ಅಂತ ಕರೀತಾರೆ. Then delta x ಅಂದ್ರೆ uncertainty in momentum. Quantum mechanical model of an atom. ಇದು ಕಂಪ್ಲೀಟ್ ಆಗಿ ನೋಡೋದಾದ್ರೆ ಡಿ ಬ್ರಾಗ್ಲಿಸ್ ಅಂಡ್ ಐಸನ್ಬರ್ಗ್ ಪ್ರಿನ್ಸಿಪಲ್ ಮೇಲೆ ಇದೆ. Okay, then put forward by Schrödinger in 1920, behavior of electron was discovered in terms of equation known as Schrödinger wave equation. ಹಾಗಾದ್ರೆ ನೋಡಿ, delta square into, okay, right. ಹಾಗಿದ್ರೆ ಇದೇ equation ಒಂದ್ಸಲ ನೋಡಿದ್ರೆ ಸಾಕಾಗುತ್ತೆ. Okay, amplitude of the electron wave and is also called as wave function. X, Y, Z are the space coordinate. M is the mass of the electron. H is the Planck's constant. However, E is the total energy and V is potential energy. Many solutions of this equation are possible for hydrogen, but only certain solutions are permissible and are called as eigenvalues. Okay, then orbitals ಅಂತ ಬಂದ್ರೆ ಏನಂತೆ, ಆರ್ಬಿಟಲ್ಸ್ ಅಂದ್ರೆ the probability of finding the electrons around the nucleus is more ಅಂತ ಹೇಳಿ. Okay, then ಹಾಗಾದ್ರೆ ಕ್ವಾಂಟಮ್ ನಂಬರ್ಸ್ ಇದೆ. there are 4 quantum numbers. ಮೊದಲನೇದು ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್, ಅಜಿಮುಥಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಕೊನೆಯದಾಗಿ ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ 4 ಕ್ವಾಂಟಮ್ ನಂಬರ್ಗಳಿದೆ. ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ which determines the energy, correct, energy of the electron. Azimuthal quantum number indicates what? Angular momentum of electron, correct. It also determines the shape of the orbital, and it is, okay, it may have all possible whole number values from 0 to n minus 1. Then magnitude of angular momentum of an electron in orbit is given by Mvr is equal to what? H by 2 pi into L into L plus 1. Okay, right. ಹಾಗೆ ನೋಡೋದಾದ್ರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಬೇಸಿಸ್ ಮೇಲೆ ವಿ ಆರ್ ಗೋಯಿಂಗ್ ಟು ಡಿಟರ್ಮೈನ್ ಹೌ ದಿಸ್ ಈಸ್ ಗೋಯಿಂಗ್ ಟು ಬಿ ಅರೇಂಜ್ಡ್ ಎಲೆಕ್ಟ್ರಾನ್ಸ್ ಗೊತ್ತಿರಬೇಕು ನಿಮಗೆ. ಸ್ಪಿನ್ ಕ್ವಾಂಟಮ್ ನಂಬರ್ ಅಂತೂ ಅಪ್ವರ್ಡ್ ಅಂಡ್ ಡೌನ್ವರ್ಡ್ಸ್ ಇರಬೇಕು. ಹಾಗೆ ನೋಡ್ತಾ ಬನ್ನಿ, ಸ್ಪಿನ್ ಕ್ವಾಂಟಮ್ ನಂಬರ್ ಬಗ್ಗೆ ಹೇಳೋದಾದ್ರೆ ಮ್ಯಾಥಮೆಟಿಕಲಿ ಎಸ್ ಇಸ್ ಈಕ್ವಲ್ ಟು ವಾಟ್? ಎಚ್ ಬೈ 2 ಪೈ ಇಂಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಪ್ಲಸ್ 1, ರೈಟ್. ದೆನ್ when we are talking about shapes of orbitals, s orbitals will be spherical shape, p orbitals will be dumbbell shape, and d orbitals will be double dumbbell shape. Okay, here is the diagram. You can go through that now. Right. Next, Pauli's exclusion principle. Here, no two electrons can have all the values of 4 quantum numbers same.
ಎಲ್ಲ 4 ಕ್ವಾಂಟಮ್ ನಂಬರ್ಸ್ ವ್ಯಾಲ್ಯೂ ಯಾವುದೇ 2 ಎಲೆಕ್ಟ್ರಾನ್ಸ್ಗೆ ಸೇಮ್ ಇರೋದಿಲ್ಲ ಅಂತ ಹೇಳಿ. ಹಾಗಾದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಕಾಮಡೇಟ್ ಮೋರ್ ದ್ಯಾನ್ 2 electrons in an orbit. In other words, S subshell can have maximum 2 electrons and P subshell can have maximum 6 electrons. ಅದನ್ನೇ ಕೊಟ್ಟಿರೋದು number of electrons in any shell is given by 2n square ಅಂತ ಹೇಳಿ. Half bow principle, half bow principle. That is building up. Electrons are arranged in any of the atomic orbital based on the increasing their energy levels. Okay, then Hunt's rule of maximum multiplicity. That means pairing of electrons in orbit will not take place until all the orbitals of subshells are singly occupied. ಎಲ್ಲ ಆರ್ಬಿಟಲ್ಸ್ ಅಲ್ಲೂ ಒಂದೊಂದು ಎಲೆಕ್ಟ್ರಾನ್ ಅಕಾಮಡೇಟ್ ಆಗೋವರೆಗೂ ಪೇರಿಂಗ್ ಪಾಸಿಬಲ್ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ರೇಡಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಸ್ವಲ್ಪ ನೀಟಾಗಿ ನೋಡ್ಕೋಬೇಕು. ಮೊದಲನೇದು 1s ಆರ್ಬಿಟಲ್, 2s ಆರ್ಬಿಟಲ್, 2p ಆರ್ಬಿಟಲ್, ಅದೇ ತರ ಗೊತ್ತಿದೆ. In case of the orbitals of peak is equal to n, the case of p orbital and the number of peaks is equal to n minus 1. However, in case of d, the orbitals, the number of peaks is equal to what? N minus 2. However, the point at which the probability of finding the electron is 0 is called as what? Nodal point. The distance of maximum probability increases with increasing the value of n. Hence, 2s, 2p electrons are greater distance than 1s.